ಅಧಿಕಾರ ಸಿಕ್ಕಾಗ ನಿಮ್ಗೇನು ಇಂಥವು ಹೊಳೆಯಂಗಿಲ್ಲ. ಸುಮ್ಮನೆ ಬುಸಿ ಹೊಡ್ಕೊಂಡು ಹೋಗ್ತಿರ್ತೀರಿ, ಇಲ್ಲದ ಹೇಳ್ಕೊಂಡು ಹೋಗ್ತಿರ್ತೀರಿ. ಹೆಣ್ಮಕ್ಳ ಸಲುವಾಗಿ ಶಕ್ತಿ ಕಾರ್ಯಕ್ರಮ ತಂದೀವಿ. ನಮ್ಮ ಹೆಣ್ಮಕ್ಳು ಪುಕ್ಕಟ ಎಲ್ಲಿಗೆ ಬೇಕಾದ್ರೂ ತಮ್ಗೆ ಇಷ್ಟ ಬಂದಾಗ ಯಾವ ಗುಡಿಗಾರು ಹೋಗ್ಬಹುದು. ಇವತ್ತು ಗಂಡ್ಮಕ್ಳು ಪರ್ಮಿಷನ್ ತಗೊಂಡು ಗಂಡ್ಮಕ್ಳನ್ನು ಕರ್ಕೊಂಡು ಮಕ್ಕಳನ್ನು ಕರ್ಕೊಂಡು ಯಾವ ಗುಡಿಗಾರು ಹೋಗ್ಬೋದು. ನೀವು ಧರ್ಮಸ್ಥಳ ಹೋಗ್ತಿರೋ, ಏನು ಕೊಲ್ಲೂರ್ಗೆ ಹೋಗ್ತಿರೋ, ಏನು ಈ ಕಡೆ ಸೌದತ್ತಿಗೆ ಹೋಗ್ತಿರೋ, ಬೇಕಾದಷ್ಟು ಕಡೆ ಯಾವಾಗ ನೋಡ್ಬೇಕ್ರಿ. ಒಂದು ತೀರ್ಥಯಾತ್ರೆ ಮಾಡ್ಬೇಕು ಒಂದು ಊರಿಗೆ ಅಂದ್ರೆ ಒಂದು ಕ್ರೋಸರ್ ತಗೊಂಡು ಹೋಗ್ಬೇಕಂತಂದ್ರೆ ಅಷ್ಟೂ ಜನನ ಕರ್ಕೊಂಡು ಕನಿಷ್ಠ ಏನಿಲ್ಲ ಅಂದ್ರೂ ಅವ್ರಿಗೆ 15,000 20,000 ರೂಪಾಯಿ ಬೇಕಿತ್ತು ಕನಿಷ್ಠ. ಬುಡ್ರದ್ದು ಹೇಳದ್ ನಾನು. ಪಂಡ್ರಾಪುರಕ್ಕೆ ಹೋಗ್ತೀರಿ, ಈ ಕಡೆಗೆ ಹೋಗ್ತೀರಿ, ನಾನಾ ನೋಡೀನಿ. ಚಕ್ಕಡಿ ಕಟ್ಕೊಂಡು ಇವತ್ತು ಟ್ರ್ಯಾಕ್ಟರ್ ಕಟ್ಕೊಂಡು ಬಿಂದಿಗೆ ಎಲ್ಲ ಪಾತ್ರೆ ಪಗಡಿ ತಗೊಂಡು ಬರುವಂತವ್ರು ನೋಡ್ತೀವಿ. ಧರ್ಮಸ್ಥಳಕ್ಕೂ ಹಂಗೆ ಹೋಗ್ತಿದ್ದವ್ರು ನೋಡ್ತೀವಿ. ಇವತ್ತು ಏನೂ ಇಲ್ಲ. ಮಹೇಶ್ ಹೆಬ್ಬಾ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಿಮ್ ಮನ್ಯಾಗ ಅಕ್ಕ ತಂಗಿ ಚಿಗವ ದೊಡವ ಮಗಳ ಹೆಂಡತಿ ಎಲ್ಲಾರನ್ನೂ ಕರ್ಕೊಂಡು 1-3 ಗಂಡಸರು ಸೇರ್ಕೊಂಡು 10 ಮಂದಿ ಹೋದ್ರಂದ್ರೆ ಆ ಮನೆಗೆ ಏನಿಲ್ಲ ಅಂದ್ರೂ ಕೈತ ಆ ತೀರ್ಥಯಾತ್ರೆಗೆ ಒಂದು 10-15 ಸಾವಿರ ಉಳಿತತಿ. ಇದನ್ನು ಕೊಟ್ಟದ್ದು ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು. ಇವತ್ತು ಮಾತಾಡ್ತೀರಿ, ಹೆಣ್ಮಕ್ಳನ್ನ ದಾರಿ ತಪ್ಪಿಸ್ತಾ ಇದ್ದೀರಿ. ಹೌದೇನ? ನಿಮ್ಮ ಹೆಣ್ಮಕ್ಳು, ನಿಮ್ಮ ಕುಟುಂಬದ ಹೆಣ್ಮಕ್ಳು, ನಿಮ್ಮ ಹೆಂಡತಿಯರು ದಾರಿ ತಪ್ಪತಾರೇನ? ಹೆಂಗ್ ಸಾಧ್ಯ ಆಯ್ತ್ರಿ? ನಾಚಿಕೆ ಮಾನ ಮರ್ಯಾದೆ ಇಲ್ಲ. ತೀರ್ಥಯಾತ್ರೆ ನೆಪದಲ್ಲಿ ದಾರಿ ತಪ್ಪಿಸ್ತಾ ಇದಾರೆ. ಇವ್ರು ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ, ಎಲ್ಲಂದ್ರಲ್ಲಿ ಹೊಂಟು ಬಿಟ್ಟಾರ ಹೆಣ್ಮಕ್ಳು ಮರ್ಯಾದೆ ಕಳೀತಿದ್ರಿ ನೀವು. ಹೆಣ್ಮಕ್ಳ ಮ್ಯಾಗ ಮರ್ಯಾದೆ ಇಲ್ಲ ನಿಮ್ಗೆ. ಮೊದಲು ನಿಮ್ಗ ಮರ್ಯಾದೆ ಇಲ್ಲ, ಇನ್ನೊಬ್ರು ಮರ್ಯಾದೆ ಕೊಡೋದು ನಿಮ್ಗೆ ಯಾವ ಜನ್ಮಕ್ಕೆ ಬರ್ಬೇಕು? ನಿಮ್ಗೆ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ದಯಮಾಡಿ ಯಾರು ಕುಟುಂಬದ ನಿಮ್ಮ ಹೆಣ್ಮಕ್ಳನ್ನ ಅಗೌರವದಿಂದ ಕಾಣ್ತಾ ಇದ್ದಾರೋ, ಯಾರು ಹೆಣ್ಮಕ್ಳನ್ನ ಅಗೌರವದಿಂದ ಕಾಣ್ತಾ ಇದ್ದಾರೋ ಅಂತ ಹೆಣ್ಮಕ್ಳಿಗೆ ಗಂಡು ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಬೆಂಬಲ ಕೊಡಬಾರ್ದು. ನರೇಂದ್ರ ಮೋದಿ ಅವರು ಸಹಿತ ಪ್ರಧಾನಮಂತ್ರಿಗಳಾಗಿ ಏನು ಬೇಕಾದೆಲ್ಲ ಹೆಣ್ಮಕ್ಳ ಕಡೆನೇ ದೃಷ್ಟಿ ಇಟ್ಟು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಏನೆಲ್ಲ ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ನೀವು ಹಿಂಗೆ ಬಿಟ್ರಂದ್ರೆ ನಿಮ್ಮ ಆಸ್ತಿ ಎಲ್ಲ ಬೇರೆ ಧರ್ಮದವ್ರು ಮಾಡಿಬಿಡ್ತಾರೆ, ಕೊನೆಗೆ ಒಂದು ದಿವಸ ನಿಮ್ಮ ತಾಳಿಗೂ ಕೂಡ ಕೂತು ಬರ್ತದೆ ಅನ್ನೋ ಭಾಷಣಗಳನ್ನ ಮಾಡ್ತಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಬಿಜೆಪಿಯವರು ಅಂಜಾರ, ಎಲ್ಲೋ ಒಂದು ಕಡೆ ಬಿಜೆಪಿಯವರು ಅಂಜಾರ. ಈ ದೇಶದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದೇ ಬರ್ತತಿ ಅನ್ನೋದವ್ರಿಗೂ ಗೊತ್ತಾಗೈತಿ. ಇವತ್ತು ನೀವದರಿ ದೇಶದಾಗ ನಿಮ್ಮಂತ ಅನೇಕ ಜನ ಹೆಣ್ಣು ಗಂಡು ಮಕ್ಕಳದಾರ. ಅವರೆಲ್ಲ ಇವತ್ತು ಕೈ ಜೋಡಿಸ್ತಾರ. ಎಲ್ಲ ಧರ್ಮದವ್ರನ್ನ, ಎಲ್ಲ ಜಾತಿಯವರನ್ನ, ಎಲ್ಲ ಒಂದು ಭೇದ ಇಲ್ಲದೆ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ತಕ್ಕಂಥ ಶಕ್ತಿ, ಈ ದೇಶದ ಶಕ್ತಿ ಕಾಂಗ್ರೆಸ್ ಬೇಕು. ಈ ದೇಶನ ಛಿದ್ರ ಮಾಡುವಂತವ್ರು ಬೇಡ. ಇದು ಇವತ್ತು ಗೊತ್ತಾಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ನಾವ್ಯಾವುದು ಕೂಡ ಹಿಂದೂ ರಾಷ್ಟ್ರ ವಿರೋಧಿಗಳಲ್ಲ. ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರವೇ. ಇವತ್ತೇನಾದ್ರೂ ನಮ್ಮ ದೇಶದಲ್ಲಿ ಹಿಂದೂ ರಾಷ್ಟ್ರವನ್ನಾಗಿಸ್ಕೊಂಡು ದೇಶ ಆಡಳಿತ ಮಾಡ್ತಿದ್ರೆ ನಮ್ಮ ಸಂವಿಧಾನ ನಮಗೆ ಕೊಟ್ಟ ಶಕ್ತಿ, ನಮ್ಮ ಹಕ್ಕುಗಳನ್ನ ನಿಭಾಯಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಆಗಿರ್ತಕ್ಕಂಥದ್ದು.